ರೈಟ್. ಕ್ಯಾಂಡಿಡೇಟ್ಸ್ ಯಾರ್ಯಾರು ಅಂತ ನೋಡೋಣ. ನೀವು ಬೀದರ್ ಅಂದ್ರೆ ಯಾವ್ದು ನೆನಪಾಗುತ್ತೆ ಅಂತ ಕೇಳಿದ್ರಿ. ಅಫ್ಕೋರ್ಸ್ ನನಗೆ ಆ ಮೂಮೆಂಟ್ ಅಲ್ಲಿ ನೆನಪಾಗ್ಲಿಲ್ಲ, ಬಟ್ ಬೀದರ್ ಅಂದ್ರೆ ಧರ್ಮ್ ಸಿಂಗ್ ಕೂಡ ನೆನಪಾಗ್ತಾರೆ. ಧರ್ಮ್ ಸಿಂಗ್ ಇನ್ನೊಂದು ಮಜಾ ಇದೆ ನಿಮಗೆ, ಧರ್ಮ ಸಿಂಗ್ ಒಂದು, ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅದುವೇ, ಅವರಿಬ್ಬರು ಒಳ್ಳೆ ಫ್ರೆಂಡ್. ಆ ನಂತರ ಅವ್ರು ಕಲಬುರಗಿಗೆ ಬಂದ್ರು. ಇವತ್ತೊಂದು ಮಾತನ್ನ ಹೇಳಿದ್ರು ಅವರು, ನನ್ನ ಜನ್ಮಭೂಮಿ. ನಮ್ಮ ಎಲ್ಲ ನಾಯಕರದ್ದು ಆಗಿದೆ. ಯಡಿಯೂರಪ್ಪನವರು ಹೇಳಿದಾಗ ಹೆಂಗೆ ಇದು ಮಂಡ್ಯ, ಕೇರ್ಪೇಟೆ, ಬೂಕನಕೆರೆ ಅಂತ ಆಗಿದೆ. ಪ್ಲೀಸ್. ಸೊ ಧರ್ಮ್ ಸಿಂಗ್ ಅವ್ರಿಗೆ ರಾಜಕೀಯ ಜೀವನ ಕೊಟ್ಟಿದ್ದು ಅಂತ. ಈ ಸಾರಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಕ್ಷೇತ್ರ ಮರುವಶ ಪಡ್ಕೊಳ್ಳೋದಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ಕ್ಯಾಂಡಿಡೇಟ್ಸ್ ನೋಡಿದ್ರೆ 2 ಡಜನ್ ಆಕಾಂಕ್ಷಿಗಳಿದ್ದಾರೆ. ಅಲ್ಲಿ ಟಿಕೆಟ್ ಬೇಕು ಅಂತ ಬಿಜೆಪಿಲಿ 2 ಡಜನ್ ಇದ್ದಾರೆ. ಕಾಂಗ್ರೆಸ್ ನಲ್ಲಿ ಹತ್ತತ್ರ 1 ಡಜನ್ ಅಂತೂ ಇದ್ದೇ ಇದ್ದಾರೆ. ಹಾಗಾಗಿ ಎರಡೂ ಪಕ್ಷಗಳಿಗೂ ಕೂಡ ಟಿಕೆಟ್ ಕೊಡೋದೇನೆ ಬಹಳ ದೊಡ್ಡ ಸವಾಲು. ಅಲ್ಲಿ ಮೊದಲಿಂದಾನು ಕುಟುಂಬ ರಾಜಕಾರಣನೇ ಇರೋದು. ಖಂಡ್ರೆ ಫ್ಯಾಮಿಲಿ ಅಥವಾ ಪಾಟೀಲ್ ಫ್ಯಾಮಿಲಿ, ಹೀಗೆ ಅಲ್ಲಿ ಸಾಕಷ್ಟು ಕುಟುಂಬಗಳು ಇದ್ದಾವೆ. ಕುಟುಂಬ ರಾಜಕಾರಣ ಇದೆ ಅಲ್ಲಿ, ಬಹಳ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು. ಈಗಂತೂ ಇನ್ನು ಟಫ್ ಫೈಟೇ ಇದೆ. ಎರಡೂ ಪಕ್ಷಗಳಲ್ಲೂ ಸ್ವಪಕ್ಷೀಯರ ಏನೋ ಒಂದು ಫೈಟೇನೆ ಜಾಸ್ತಿ ಇದೆ. ಅವ್ರಿಗೆ ಅವರೇ ಶತ್ರು ಅನ್ನೋ ಹಂಗಿದೆ ಪರಿಸ್ಥಿತಿ. ಬಹಳ ಮುಖ್ಯವಾಗಿ ಶ್ರೀಲಕ್ಷ್ಮಿ ಅವರೇ, ಏನು ಅಂತಂದ್ರೆ ಆಯಾಯ ಪಕ್ಷಗಳಲ್ಲೇ ಒಳಪೆಟ್ಟುಗಳು. ಮೊನ್ನೆ ನಡೆದಂತ ಸಭೆಯಲ್ಲಿ ಕೂಬಾ ಅವರಿಗೆ ಕೊಡಬೇಡಿ ಅಂತೇಳಿ ಒಂದು ಕಡೆ, ಆಮೇಲೆ ಈ ಈಶ್ವರ ಖಂಡ್ರೆ ಇದಾರಲ್ಲ, ಹೆಂಗಾದ್ರೂ ಮಾಡಿ ತನ್ನ ಮಗನನ್ನ ಒಂದು ಸೇಫ್ ಗಾರ್ಡ್ ಮಾಡಬೇಕು ಅಂತ ಅವ್ರದ್ದೊಂದು ಪ್ರಯತ್ನ. 91 ತನಕ ವೀಕ್ಷಕರು, 24-25 ವರ್ಷದ ಹುಡುಗ. ಹೌದು, ಅಲ್ಲ ನಾನ್ ತಪ್ಪು ಅಂತ ಹೇಳ್ತೀನಿ, ನಾವ್ ಹೇಳ್ತಿರೋದಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಯಾಕೆ ನಾವ್ ಇಷ್ಟೊಂದ್ ಜನ ಕಾರ್ಯಕರ್ತರು ಇಲ್ವೇ ಇಲ್ಲಿ ಕೆಲಸ ಮಾಡಿದ್ರೆ? ಆಮೇಲೆ ನಾಟ್ ಓನ್ಲಿ ಕಾರ್ಯಕರ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನಪ್ಪ ಅಂತಂದ್ರೆ, ಈಗ ಕೆಲವರು ಇರ್ತಾರೆ ಬಹಳ ಅದ್ಭುತವಾಗಿ ಕಾಣ್ತಾರೆ. ಅವರನ್ನು ನೋಡಿದಾಗಲೇ ನಮಗೆ ಇಲ್ಲ, ಯಾವುದೇ ಪಕ್ಷ ಆಗಿರಲಿ ಮತ್ತೊಂದಾಗಿರಲಿ, ಬಟ್ ಆ ತರದ ಒಂದು ಇದು ಕಾಂಗ್ರೆಸ್ ವಲಯದಲ್ಲೇ ಅಲ್ಲಿ ಅವರ ಮಗನ ಬಗ್ಗೆ ಏನು ಕೇಳಿ ಬರ್ತಾ ಇಲ್ಲ. ಅಲ್ಲ, ಒನ್ಸ್ ಅಗೇನ್ ಕುಟುಂಬ ರಾಜಕಾರಣದ ಮುಂದುವರಿಕೆ 91ರ ತನಕ ಕಾಂಗ್ರೆಸ್, ಅದಾದ ನಂತರ ಅಲ್ಲಿ ನಿರಂತರವಾಗಿ ಬಿಜೆಪಿಯ ಭಗವಂತ್ ಖೂಬಾ ಈ ಬಾರಿ ಹ್ಯಾಟ್ರಿಕ್ ಗೆಲುವಾಗತ್ತಾ, ಅವರಿಗೆ ಟಿಕೆಟ್ ಸಿಗತ್ತಾ, ಕೊಡಬಾರ್ದು ಅಂತೇಳಿ ಮೊನ್ನೆ ಅನೇಕರು ಕಾಲಿಗೆ ಬಿದ್ದರು. ಕೇವಲ ಈಶ್ವರ ಖಂಡ್ರೆ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರು. ಈಶ್ವರ ಖಂಡ್ರೆ ಮತ್ತು ಇವರ ನಡುವೆ ಅಂದರೆ ಭಗವಂತ್ ಖೂಬಾ ನಡುವೆ ಭಗವಂತ್ ಖೂಬಾ ಗೆದ್ದಿದ್ರು ಕಳೆದ ಬಾರಿ. ಈ ಬಾರಿ ಒಂದಂತೂ ಬಹಳ ಸ್ಪಷ್ಟ, ಆ ವಲಯದಿಂದ ಕೇಳಿ ಬರ್ತಾ ಇರುವಂಥ ಮಾತು, ಬಿಜೆಪಿಗೆ ಚಾನ್ಸ್ ಇದೆ, ಇಲ್ಲ ಅಂತಲ್ಲ, ಆದರೆ ಕ್ಯಾಂಡಿಡೇಟ್ ಮೇಲೆ ವೋಟ್ಗಳು ಹೆಚ್ಚು ಕಡಿಮೆ ಆಗಬಹುದು ಅಂತ. ಹಾಗಿದ್ರೆ ಬನ್ನಿ, ಆಕಾಂಕ್ಷಿಗಳು ಯಾರ್ಯಾರು? ಭಗವಂತ್ ಖೂಬಾ ಬಿಜೆಪಿ ಆಕಾಂಕ್ಷಿ, ಮತ್ತೊಂದು ಕಡೆ ಗುರುನಾಥ್ ಕೊಳ್ಳೂರು ಬಹಳ ಸಜ್ಜನ ವ್ಯಕ್ತಿ ಅಂತ ಹೆಸರುವಾಸಿ, ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಮೊನ್ನೆ ನಡೆದ ಸಭೆಯಲ್ಲೂ ಕೂಡ ಅಷ್ಟೇ 8 ವಿಧಾನಸಭಾ ಕ್ಷೇತ್ರಗಳ ಬಿಜೆಪಿ ನಾಯಕರು ಹೇಳಿದ್ದೊಂದೇ ಬಹಳ ಆಶ್ಚರ್ಯ, ಖೂಬಾ ಅವರು ಕೊಡಬೇಡಿ, ಬೇರೆ ಯಾರಿಗಾದ್ರೂ ಕೊಡಿ ಅಂತ. ಆಮೇಲೆ ಇವರಂತೂ ಯಾರು ಪ್ರಭು ಚವ್ಹಾಣ್ ಅಂತೂ ನೇರವಾಗಿ ಕಾಲಿಗೆ ಬಿದ್ದುಬಿಟ್ರು. ಕಳೆದ ಸಾರಿ ವಿಧಾನಸಭಾ ಚುನಾವಣೆಗಳು ನಡೆದಾಗ, ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇವರು ಕೇಂದ್ರದ ಪಾಲಿಟಿಕ್ಸ್ ಅಲ್ಲಿ ಇದ್ದವರು ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಕೈ ಆಡಿಸಿದ್ರು. ವಿಧಾನಸಭಾ ಎಲೆಕ್ಷನ್ಸ್ ಟೈಮಲ್ಲಿ ಟಿಕೆಟ್ಗಾಗಿ ಸಾಕಷ್ಟು ಖೂಬಾ ಅವರು ವ್ಯತ್ಯಯಗಳನ್ನು ಮಾಡಿದ್ರು. ಇದು ಆ ಎಲ್ಲ ಶಾಸಕರಿಗೂ, ಹೆಚ್ಚಿನ ಶಾಸಕರಿಗೆ ಇದು ಬಹಳ ಸಿಟ್ಟಿದೆ ಅನ್ನೋಂಥದ್ದು ಗ್ರೌಂಡ್ ರಿಪೋರ್ಟ್. ಓಕೆ, ಇದು ಬಿಜೆಪಿ ಆಕಾಂಕ್ಷಿಗಳು ನೋಡಿ ತುಂಬಾ, ಭಗವಂತ್ ಖೂಬಾ, ಗುರುನಾಥ್ ಕೊಳ್ಳೂರು, ಬಸವಣ್ಣ ಬಳತೆ, ನಂದಕುಮಾರ್ ಸಾಳಂಕೆ, ಸುಭಾಷ್ ಕಲ್ಲೂರು, ನಾಗರಾಜ್ ಕರ್ಪೂರ್, ಪೂಜ್ಯಶ್ರೀ ರಾಜೇಶ್ವರ ಶಿವಾಚಾರ್ಯರು, ಜೋವಣಗಾಣ್ ಶಂಭುಲಿಂಗೇಶ್ವರ ಶಿವಾಚಾರ್ಯರು. ಸ್ವಾಮೀಜಿಗಳು ಬಹಳ ಹೆಸರುಗಳು ಈ ಸಲ ಬಹಳ ಬರ್ತಾ ಇದೆ. ಮೊನ್ನೆ ಚಿತ್ರದುರ್ಗ ಮಾತಾಡಬೇಕಾದ್ರೂ ಕೂಡ ಸ್ವಾಮೀಜಿಗಳು ಕಣಕ್ಕಿಳಿಯುವಂಥದ್ದು ಬಹುಶಃ ಬಹಳ ದೊಡ್ಡ ಮಟ್ಟದಲ್ಲಿ ಯೋಗಿ ಆದಿತ್ಯನಾಥ್ ಸ್ಫೂರ್ತಿ ಅಂತ ಅನ್ಸುತ್ತೆ ಎಲ್ರಿಗೂ ಕೂಡ, ಸ್ವಾಮೀಜಿಗಳು ಕೂಡ. ಇಲ್ಲೇನಾಗಿದೆ, ಬೀದರಲ್ಲಿ ಏನಾಗಿದೆ ಅಂತಂದ್ರೆ, ಹಲವು ಮಠಗಳು ಬಹಳ ಸಾವಿರಾರು ವರ್ಷ ಹಳೆವು. ಒಂದು, ಎರಡನೇದು ಸ್ವಾತಂತ್ರ್ಯ ಹೋರಾಟದ ಟೈಮಲ್ಲಿ ಬಹಳ ಆಕ್ಟಿವ್ ಆಗಿ ಪಾಲ್ಗೊಂಡಂತಹ ಮಠಗಳು. ಮತ್ತೆ ಹಾಗಾಗಿ ಅವರು ಸ್ಥಳೀಯ ರಾಜಕಾರಣ, ಸ್ಥಳೀಯ ನಾಯಕತ್ವ, ಸಮಾಜ ಇಂಥದ್ರಲ್ಲೆಲ್ಲ ಹಿಂದಿನ ಕಾಲದಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿದ್ರು. ಸೊ ನೌ ಆಲ್ಸೋ ದೇ ವುಡ್ ಲೈಕ್ ಟು ಬಿಕಮ್ ಆಕ್ಟಿವ್. ಓಕೆ, ಭಗವಂತ್ ಖೂಬಾ ಮಾತಾಡಿರ್ಬೇಕು. ಐ ಥಿಂಕ್ ಕಾಂಗ್ರೆಸ್ ಆಕಾಂಕ್ಷಿಗಳ ಒಂದು ಲಿಸ್ಟ್ ಕೊಟ್ಬಿಡ್ತೀನಿ ಮೊದಲು. ಕಾಂಗ್ರೆಸ್ನಿಂದ ಈಶ್ವರ ಖಂಡ್ರೆ, ರಾಜಶೇಖರ್ ಪಾಟೀಲ್ ಹುಮನಾಬಾದ್, ಮಾಜಿ ಸಚಿವರು ಸಾಗರ್ ಈಶ್ವರ್ ಖಂಡ್ರೆ ಅವರ ಪುತ್ರ, ಆ್ಯಂಡ್ ಆನಂದ್ ದೇವಪ್ಪ, ಬಸವರಾಜ್ ಬುಳ್ಳ, ಅಬ್ದುಲ್ ಮನಾನ್ ಸೇಠ್, ಇವರೆಲ್ಲ ಸ್ಪರ್ಧೆಯಲ್ಲಿರುವಂಥವರು. ಅಲ್ಟಿಮೇಟ್ಲಿ ಮೋಸ್ಟ್ಲಿ ನೀವು ಹೇಳಿದಾಗ ಖರ್ಗೆ ಅವರು ಏನ್ ಡಿಸೈಡ್ ಮಾಡ್ತಾರೆ ಅದು ಕಾಂಗ್ರೆಸ್ ಅಲ್ಲಿ ಮ್ಯಾಟರ್ ಆಗುತ್ತೆ ಅಂತ ಅನ್ಸುತ್ತೆ, ಎಸ್ಪೆಷಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಖರ್ಗೆ ಅವರು ಡಿಸೈಡ್ ಮಾಡೋದಂದ್ರೆ ಈಶ್ವರ ಖಂಡ್ರೆ ಅವರು ಏನ್ ಹೇಳ್ತಾರೆ ಅದನ್ನ ಕೇಳ್ತಾರೆ. ಬಸವರಾಜ್ ಪಾಟೀಲ್ ಮಗ ರಾಜಶೇಖರ್ ಪಾಟೀಲ್ ಅವರು ತುಂಬಾ, ರಾಜಶೇಖರ್ ಪಾಟೀಲ್ ಹುಮನಾಬಾದ್ ಕೂಡ ಒಂದು ರೀತಿಯಲ್ಲಿ ಆಕಾಂಕ್ಷಿ ಆಗಿದ್ದಾರೆ. ಒಂದು ಕಡೆ ಖರ್ಗೆ ಅವರಿಗೆ ಆಪ್ತ ಬೇರೆ. ಹಾಗಾಗಿ ಹಾಲಿ ಎಂಪಿ ಭಗವಂತ್ ಖೂಬಾ ಮಾತನಾಡಿದ್ದಾರೆ. ವಿಶೇಷವಾಗಿ ಕುರುಕ್ಷೇತ್ರ 2024 ಎಲೆಕ್ಷನ್ ರಣಕಣದಲ್ಲಿ ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ.
ಏನು ಸಂದ ನಡೀತಾ ಇದೆ ಸರ್? ತಾವು ಚುನಾವಣೆ ತಯಾರಿಯಲ್ಲಿ ಇದ್ರಿ, ಅದನ್ನು ನಿಮ್ಮದೇ ಪಕ್ಷದಲ್ಲಿ ಕೆಲವು ಕಡೆ ಸ್ವಾಮೀಜಿಗಳು ಟಿಕೆಟ್ ಕೇಳ್ತಾ ಇದ್ದಾರೆ, ಕೆಲವರು MLA ಗಳ ವಿರೋಧ ಮಾಡ್ತಾ ಇದ್ದಾರೆ, ಟಿಕೆಟ್ ಆಕಾಂಕ್ಷಿಗಳು 12ಕ್ಕೂ ಅಧಿಕ ಆಗಿದ್ದಾರೆ ಸರ್. ಇದ್ರ ಬಗ್ಗೆ ಅದರಲ್ಲಿ ಯಾರು ಅನೇಕ ವರ್ಷಗಳಿಂದ ಪಕ್ಷಕ್ಕೆ ದುಡಿದು ಕೇಳ್ತಾ ಇದ್ದಾರೆ ಅವರಿಗೆ ಕೇಳಲಿಕ್ಕೆ ಹಕ್ಕಿದೆ. ನಿನ್ನೆ ಮೊನ್ನೆ ಬಂದು ಕೇಳೋರಿಗೆ ಪಕ್ಷ ಅವರಿಗೆ ಸ್ಥಾನ ಎಲ್ಲಿಡಬೇಕು ಇಡ್ತದೆ. ಹೀಗಾಗಿ ಯಾರೇ ವಿರೋಧ ಮಾಡಿದರೂ ಕೂಡ ಒಂದು ಸರ್ತಿ ಟಿಕೆಟ್ ಘೋಷಣೆ ಆದಮೇಲೆ ಎಲ್ಲರೂ ಪಕ್ಷದ ಕಾರ್ಯವನ್ನು ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕೆಯಿಂದ ಮಾಡ್ತಾರೆ ಅನ್ನೋಂಥ ಸಂಪೂರ್ಣವಾದಂಥ ನನಗೆ ಭರವಸೆ ಇದೆ ಮತ್ತು ಮಾಡೇ ಮಾಡ್ತಾರೆ. ಸ್ವಾಮೀಜಿಗಳು ಕೂಡ ಕೇಳ್ತಾ ಇದ್ದಾರೆ. ಅದೇ ಬಂದು ಪಕ್ಷದ ಮೊದಲು ದುಡಿಬೇಕು. ಅವರು ಯಾರೇ ಆಗಲಿ ಪಕ್ಷದ ಬಂದು ಮೊದಲು ದುಡಿಬೇಕು, ಒಂದು 16 ವರ್ಷ ದುಡಿಬೇಕು. ಸರಿ, ಸಾಕಷ್ಟು ಬಂಡ ಇದೆ ಅಂದರೆ ಹೈಕಮಾಂಡ್ ಗಮನಕ್ಕೆ ಹೋಗಿದೆಯಾ ಸರ್? ಯಾವ ರೀತಿ ಒಂದು ಸಂಧಾನ ಮಾಡಬೇಕು? ಈಗ ಮೊನ್ನೆ ಅಮಿತ್ ಶಾ ಕೂಡ ಹೇಳಿದ್ದಾರೆ ಸಂಧಾನ ಮಾಡಬೇಕು ಉಸ್ತುವಾರಿ ನಮಗೆ. ಏನು ಸಂಧಾನ ನಡೀತಾ ಇದೆ ಸರ್? ಹೆಂಗೆ? ಖಂಡಿತವಾಗಿಯೂ ನೋಡಿ, ಸಮಯಕ್ಕೆ ನಮ್ಮ ಪಕ್ಷದಲ್ಲಿರುವಂಥ ವ್ಯವಸ್ಥೆಯನ್ನು ಕೂಡಿಸಿ ಬಗೆಹರಿಸುವಂಥದ್ದಿದೆ, ಅದು ಖಂಡಿತವಾಗಿಯೂ ಮಾಡ್ತಾರೆ. ನಿಮ್ಮ ಪಕ್ಷ ಬಂಡಾಯ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ದವ್ರು ಭಾಳ ಸಂಭ್ರಮದಲ್ಲಿದ್ದಾರೆ. ಈ ಬಂಡಾಯ ಬಿಸಿನೇ ನಮಗೆ ಒಂದು ಇದು ಆಗ್ತದೆ ಅಂತಿದ್ದಾರೆ ಸರ್. ಅವರಿಗೆ ಟಿಕೆಟ್ ಘೋಷಣೆ ಆಗುವವರೆಗೆ ಅವರ ಸಂಭ್ರಮಾಚರಣೆ ಮಾಡಿಸ್ಕೊಳ್ಳಿ. ಒಂದು ಟಿಕೆಟ್ ಘೋಷಣೆ ಆದಮೇಲೆ ಅವರು ಮೌನಕ್ಕೆ ಜಾರ್ತಾರೆ ಮತ್ತು ನಿಧಾನವಾಗಿ ಕೋಮಾದಾಗ ಹೋಗ್ತಾರೆ. ತಾವು ಚುನಾವಣೆ ತಯಾರಿಯಲ್ಲಿ ಇದ್ರಿ, ಅದನ್ನು ನಿಮ್ಮದೇ ಪಕ್ಷದಲ್ಲಿ ಕೆಲವು ಕಡೆ ಸ್ವಾಮೀಜಿಗಳು ಟಿಕೆಟ್ ಕೇಳ್ತಾ ಇದ್ದಾರೆ, ಕೆಲವರು MLA ಗಳ ವಿರೋಧ ಮಾಡ್ತಾ ಇದ್ದಾರೆ, ಟಿಕೆಟ್ ಆಕಾಂಕ್ಷಿಗಳು 12ಕ್ಕೂ ಅಧಿಕ ಆಗಿದ್ದಾರೆ ಸರ್. ಇದ್ರ ಬಗ್ಗೆ ಅದರ ಮೋದಿ ಅಲೆಯ ಮೇಲೆ 2014ರಿಂದನೂ ಖೂಬಾ ಅವರು ಆರಾಮಾಗಿ ಸವಾರಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕ್ಷೇತ್ರದ ಜನ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಇದು ಮೋದಿ ಅವರ ಗೆಲುವು, ಖೂಬಾ ಅವರ ಗೆಲುವಲ್ಲ ಅನ್ನುವಂಥದ್ದು ಅದು ಅನೇಕ ಕ್ಷೇತ್ರಗಳಲ್ಲಿದೆ. ಇನ್ನೊಂದು ಕಡೆ ಅವ್ರಿಗೆ ಮನೆ ಮಂದಿನೇ ಒಂಥರ ವಿರೋಧ ಮಾಡ್ದಂಗೆ ಸಿಕ್ಕಾಪಟ್ಟೆ ಹೈ ಡ್ರಾಮಾ ನಡೆದಿದೆ. ಭಗವಂತ ಖೂಬಾ ಅವರ ವಿರುದ್ಧ ಕೂಡ ಅವ್ರಿಗೆ ಟಿಕೆಟ್ ಕೊಡಬೇಡಿ ಅನ್ನುವಂಥ ವಿಚಾರದಲ್ಲೂ ಕೂಡ ಅವರು ಕೇಂದ್ರದಲ್ಲಿ ರಾಜಕಾರಣದಲ್ಲಿದ್ದರು, ಅಲ್ಲೇನೆ ಇದ್ರೆ ಒಳ್ಳೇದು, ಇಲ್ಲಿ ನಮ್ಮ ಎಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಮೂಗು ತೋರಿಸ್ತಾರೆ. ಈ ಥರ ಸಾಕಷ್ಟು ಅಸಮಾಧಾನ ಇದೆ. ಸುಲಭ ಇಲ್ಲ ಅಂತ 2014-19 ಗೆದ್ರೂ ಸುಲಭ ಇಲ್ಲ ಅಂತ. ಮತ್ತೊಂದು ಕಡೆ ರಾಜಶೇಖರ್ ಪಾಟೀಲ್ ಅವ್ರಿಗೆ ಸಿಗುತ್ತಾ ಟಿಕೆಟ್ ಅಂತ ಏನಾಗಿದೆ ಅಂತಂದ್ರೆ, ಇಲ್ಲಿ ಅಲ್ಟಿಮೇಟ್ಲಿ ಕಾಂಗ್ರೆಸ್ಗೆ ವಿನೆಬಿಲಿಟಿ ಇಸ್ ಇಂಪಾರ್ಟೆಂಟ್. ಹಂಗೆ ನೋಡಿದ್ರೆ ಖೂಬಾ ಅವರಿಗೆ ಅದು ಎಷ್ಟೇ ವಿರೋಧ ಇದ್ರು ಮೋದಿ ಅಲೆ ಇವತ್ತೂ ಬೀದರ್ನಲ್ಲಿ ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಮತ್ತು ಮತಗಳ ಲೆಕ್ಕಾಚಾರ, ಅದು ಲಿಂಗಾಯತ ಮತಗಳು ಇರ್ಬೋದು ಅಥವಾ ಬಂಜಾರ ಜನಾಂಗದ ಮತಗಳು, ಲಿಂಗಾಯತ ಮತಗಳು, ಇವೆಲ್ಲ ಕ್ರೋಢೀಕರಣ ಆಗಿಬಿಟ್ರೆ ಎಲ್ಲ ಒಂದು ಕಡೆ ಖೂಬಾ ಅವ್ರಿಗೆ ಅಗೈನ್ ಅದು ಡಿಫ್ರೆನ್ಸ್ ಕಡಿಮೆ ಆಗ್ಬೋದು ಕಳೆದ ಬಾರಿಗಿಂತ, ಬಟ್ ಗೆಲುವು ಶತಸಿದ್ಧ ಅನ್ನೋ ಪರಿಸ್ಥಿತಿ ಇದೆ ಅಂತ. ಹಾಗಾಗಿ ಬಹಳ ಕೇರ್ಫುಲ್ ಆಗಿ ಕಾಂಗ್ರೆಸ್ ಟಿಕೆಟ್ ಕೊಡೋದನ್ನ ಯೋಚನೆ ಮಾಡಬೇಕಾಗತ್ತೆ. ರಾಜಶೇಖರ ಪಾಟೀಲ್ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ನೀವು ಕೂಡ ಒಂದು ಪ್ರಬಲ ಟಿಕೆಟ್ ಆಕಾಂಕ್ಷಿ ಇದ್ದೀರಿ ಅಂತೇಳಿ ಜನರಲ್ ಕೇಳೋದ್ರಾಗ ಉಂಟು ಸರ್, ಏನು ಹೇಳ್ತೀರಿ? ನೋಡಿ, ಕಾಂಗ್ರೆಸ್ ಪಕ್ಷ ನಿಮಗೆ ಗೊತ್ತಿದೆ, 130 ವರ್ಷ ಹಳೆ ಪಕ್ಷ, ಇತಿಹಾಸಕ್ಕಿರ್ತಕ್ಕಂಥ ಪಕ್ಷ. ಇವತ್ತೇ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಬಂದಿದ್ದರು. ಎಲ್ಲ ನೋಡ್ತಾ ಇದ್ದಾರೆ ಯಾರಿಗೆ ಅಭ್ಯರ್ಥಿ ಮಾಡಬೇಕು, ಯಾರಿಗೆ ಅಭ್ಯರ್ಥಿ ಮಾಡಿದ್ರು ಕೂಡ ನಮಗೇನು ಅಸಮಾಧಾನ ಇಲ್ಲ. ನಾನಿರ್ಬೋದು, ಇನ್ನೊಬ್ಬರು ಇರ್ಬೋದು, ಯಾರಿಗೆ ಮಾಡಿದ್ರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ನಾವು ಚುನಾವಣೆ ಎದುರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನೀವು ಕೂಡ ಒಂದು ಪ್ರಬಲ ಟಿಕೆಟ್ ಆಕಾಂಕ್ಷಿ ಇದ್ದೀರಿ ಅಂತೇಳಿ ಜನರಲ್ ಕೇಳೋದ್ರಾಗ ಉಂಟು ಸರ್, ಏನು ಹೇಳ್ತೀರಿ? ನೋಡಿ, ಕಾಂಗ್ರೆಸ್ ಪಕ್ಷ ನಿಮಗೆ ಗೊತ್ತಿದೆ, 130 ವರ್ಷ ಹಳೆ ಪಕ್ಷ, ಇತಿಹಾಸಕ್ಕಿರ್ತಕ್ಕಂಥ ಪಕ್ಷ. ಇವತ್ತೇ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಬಂದಿದ್ದರು. ಎಲ್ಲ ನೋಡ್ತಾ ಇದ್ದಾರೆ ಯಾರಿಗೆ ಅಭ್ಯರ್ಥಿ ಮಾಡಬೇಕು, ಯಾರಿಗೆ ಅಭ್ಯರ್ಥಿ ಮಾಡಿದ್ರು ಕೂಡ ನಮಗೇನು ಅಸಮಾಧಾನ ಇಲ್ಲ. ನಾನಿರ್ಬೋದು, ಇನ್ನೊಬ್ಬರು ಇರ್ಬೋದು, ಯಾರಿಗೆ ಮಾಡಿದ್ರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ನಾವು ಚುನಾವಣೆ ಎದುರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನೀವು ಕೂಡ ಒಂದು ಪ್ರಬಲ ಟಿಕೆಟ್ ಆಕಾಂಕ್ಷಿ ಇದ್ದೀರಿ ಅಂತೇಳಿ ಜನರಲ್ ಕೇಳೋದ್ರಾಗ ಉಂಟು ಸರ್, ಏನು ಹೇಳ್ತೀರಿ? ನೋಡಿ, ಕಾಂಗ್ರೆಸ್ ಪಕ್ಷ ನಿಮಗೆ ಗೊತ್ತಿದೆ, 130 ವರ್ಷ ಹಳೆ ಪಕ್ಷ, ಇತಿಹಾಸಕ್ಕಿರ್ತಕ್ಕಂಥ ಪಕ್ಷ. ಇವತ್ತೇ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಬಂದಿದ್ದರು. ಎಲ್ಲ ನೋಡ್ತಾ ಇದ್ದಾರೆ ಯಾರಿಗೆ ಅಭ್ಯರ್ಥಿ ಮಾಡಬೇಕು, ಯಾರಿಗೆ ಅಭ್ಯರ್ಥಿ ಮಾಡಿದ್ರು ಕೂಡ ನಮಗೇನು ಅಸಮಾಧಾನ ಇಲ್ಲ. ನಾನಿರ್ಬೋದು, ಇನ್ನೊಬ್ಬರು ಇರ್ಬೋದು, ಯಾರಿಗೆ ಮಾಡಿದ್ರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ನಾವು ಚುನಾವಣೆ ಎದುರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನೀವು ಕೂಡ ಒಂದು ಪ್ರಬಲ ಟಿಕೆಟ್ ಆಕಾಂಕ್ಷಿ ಇದ್ದೀರಿ ಅಂತೇಳಿ ಜನರಲ್ ಕೇಳೋದ್ರಾಗ ಉಂಟು ಸರ್, ಏನು ಹೇಳ್ತೀರಿ? ನೋಡಿ, ಕಾಂಗ್ರೆಸ್ ಪಕ್ಷ ನಿಮಗೆ ಗೊತ್ತಿದೆ, ಕಾರ್ಯಕರ್ತರ ಏನು ಭಾವನೆ ಇದೆ, ಕಾರ್ಯಕರ್ತರ ಒಳಗಿರ್ತಕ್ಕಂಥ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ನಮ್ಮ ಕಡೆ ಅನೇಕ ಸರ್ವೆಗಳನ್ನು ಮಾಡಿಸ್ತಾರೆ, ಯಾರು ಅಭ್ಯರ್ಥಿಯಾದ ಸೂಕ್ತ ಅಂತಕ್ಕಂಥದ್ದು. ಆ ಸರ್ವೆ ಮಾಡ್ತಕ್ಕಂಥದ್ದು ಬಹುತೇಕ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಅತ್ಯಂತ ಸುಂದರ ರೀತಿಯಲ್ಲಿ ಸರ್ವೆ ನಡೀತದೆ. ಭಾರತೀಯ ಜನತಾ ಪಾರ್ಟಿಗಾಗಿ ದುಡಿದವರು, ಹಿರಿಯರು ಇದ್ದಾರೆ.
ನಾನು ಅವ್ರಿಗೆ ಹೇಳಿದ್ದೀನಿ, ಇದು ವಿಷಯ ನನ್ನ ಹಂತದೊಳಗಿಲ್ಲ. ನಾನೊಬ್ಬ ಶಾಸಕನಿರ್ಬೋದು, ರಾಜ್ಯದ ಅಧ್ಯಕ್ಷರ ಕಡೆ ಹೋಗ್ರಿ, ಕೋರ್ ಕಮಿಟಿಯ ಸದಸ್ಯರ ಕಡೆ ಹೋಗ್ರಿ, ರಾಷ್ಟ್ರೀಯ ನಾಯಕರ ಕಡೆ ಹೋಗ್ರಿ, ಪಕ್ಷಕ್ಕಾಗಿ ಕೆಲಸ ಮಾಡಿರಿ, ಅವಾಗ ಪಕ್ಷ ನಿಮ್ಗೆ ಗುರುತಿಸ್ಬೋದು ಅಂತಕ್ಕಂಥದ್ದು ನಾನು ಅವ್ರಿಗೆ ಹೇಳೀನಿ. ಮತ್ತು ಗುರುನಾಥ್ ಕೊಳ್ಳೂರವ್ರು ಬಂದಿರು, ಚನ್ನಬಸವ ಬಳತೆಯವ್ರು ಬಂದಿದ್ದರು, ಆಮೇಲೆ ನಮ್ಮ ಇವರು ಕಾರ್ಯಕರ್ತರ ನಾಡಿ ಮಿಡಿತವನ್ನು